ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನ ದಂಡಿಲಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಸೋಮವಾರ 3 ಫೆಬ್ರವರಿ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಕೀರ್ತನೆಗಳ ಸಂಗ್ರಹ 78ನೇ ಕೀರ್ತನೆಯ 19ನೇ ವಚನ. ಅವರು ಆತನಿಗೆ ವಿರೋಧವಾಗಿ ಅಂದದ್ದೇನೆಂದರೆ, ದೇವರು ಅರಣ್ಯದಲ್ಲಿ ಊಟಕ್ಕೆ ಬಡಿಸಬಲ್ಲನೋ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರಲ್ಲಿ ಭರವಸೆ ಇಡದೆ ಹೋದರೆ ಯಾವ ಅದ್ಭುತವನ್ನು ಅನುಭವಿಸಲಿಕ್ಕೆ ಸಾಧ್ಯವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಅಪನಂಬಿಕೆ. ಕರ್ತನಲ್ಲಿ ಪ್ರಿಯರೇ, ಕೀರ್ತನೆಗಾರನು ಈ ಒಂದು ಕೀರ್ತನೆಯಲ್ಲಿ ದೇವರು ಎಂಥ ಅದ್ಭುತಗಳನ್ನು ಮಾಡಿದ್ದಾನೆ, ಮಾಡಬಲ್ಲನು, ಮಾಡಲಿಕ್ಕಿದ್ದಾನೆ ಎಂಬುವಂಥದ್ದನ್ನು ವರ್ಣಿಸುತ್ತಾ, ಇಸ್ರಾಯೇಲ್ ಜನರು ಯಾವ ರೀತಿಯಲ್ಲಿ ದೇವರನ್ನು ಪದೇ ಪದೇ ದೇವರು ಅದ್ಭುತವನ್ನು ಮಾಡಿದಾಗ್ಯೂ ಅವರ ಅಪನಂಬಿಕೆ ಎಷ್ಟು ಮಟ್ಟಕ್ಕೆ ಇತ್ತು ಎಂಬುದಾಗಿ ಇಲ್ಲಿ ಹೇಳುವಂತವನಾಗಿದ್ದಾನೆ. ದೇವರು ತನ್ನ ಜನರನ್ನು ಅವರ ನೋವನ್ನು ತಿಳಿದಂಥವನಾಗಿ ಅವರ ದಾಸತ್ವದಿಂದ ಬಿಡಿಸಿ ಕಾನಾನ್ ದೇಶಕ್ಕೆ ವಾಗ್ದಾನ ಮಾಡಿದ್ದಂತೆ ನಡೆಸುತ್ತಾ ಇರುವಾಗ ಅವರ ಅಪನಂಬಿಕೆಯ ನಿಮಿತ್ತವಾಗಿ, ಅಂದರೆ ದೇವರು ಅವರಿಗೆ ಜಯವನ್ನು ಆ ಜನರ ಮೇಲೆ ಕೊಡಲಿಕ್ಕೆ ಸಾಧ್ಯವಿಲ್ಲ ಎಂಬ ಅಪನಂಬಿಕೆಯಿಂದಾಗಿ ಅವರು 40 ವರ್ಷಗಳ ಕಾಲ ಅಡವಿಯಲ್ಲಿ ಅಲೆಯಬೇಕಾಗಿತ್ತು. ಆದರೂ ಕೂಡ ಆ ಸ್ಥಳದಲ್ಲೂ ದೇವರವರಿಗೆ ಬೇಕಾದದ್ದೆಲ್ಲವನ್ನು ಒದಗಿಸಿಕೊಡುತ್ತಿದ್ದನು. ಅವರು ಕೆಂಪು ಸಮುದ್ರವನ್ನು ದಾಟುವಂತೆ ಮಾಡಿದಂಥ ದೇವರ ಕಾರ್ಯವನ್ನು ನಂಬದೆ ಹೋದರು. ಈ ಪ್ರಶ್ನೆ ಅಲ್ಲಿ ಕೇಳುತ್ತಿದ್ದಾರೆ, ದೇವರು ನಮಗೆ ಅಡವಿಯಲ್ಲಿ ಊಟಕ್ಕೆ ಬಡಿಸುವನೋ ಎಂಬಂತಹ ಪ್ರಶ್ನೆ ಅಪನಂಬಿಕೆಯ ಪ್ರಶ್ನೆ. ಯಾಕಂದ್ರೆ ದೇವರು ಆ ಸಮುದ್ರವನ್ನೇ ಇಬ್ಬಾಗ ಮಾಡಿದಂಥವನು. ದೇವರು ಅಸಾಧ್ಯವಾದಂಥ ಫರೋಹನನ್ನು ಗಟ್ಟಿ ಮನಸ್ಸನ್ನು ಆತನು ಎಲ್ಲಾ ರೀತಿಯಲ್ಲಿ ಮುರಿದು ಆ ಸ್ಥಳದಿಂದ ಹೊರತಂದವನು. ಆದರೂ ಇವರು ದೇವರನ್ನು ಇನ್ನೂ ನಂಬುತ್ತಿಲ್ಲ. ಅವರ ಅಪನಂಬಿಕೆ ನಾವು ನೋಡುತ್ತೇವೆ. ಆದರೆ ದೇವರು ಅವರಿಗೆ ಬೇಕಾದಂಥ ಮನ್ನವನ್ನು, ಅವರಿಗೆ ಬೇಕಾದಂಥ ಎಲ್ಲ ಆಹಾರವನ್ನು, ನೀರನ್ನು ಒದಗಿಸಿಕೊಟ್ಟು 40 ವರ್ಷಗಳ ಕಾಲ ಯಾವ ರೀತಿಯಲ್ಲೂ ತೊಂದರೆ ಆಗದ ಹಾಗೆ ನಡೆಸಿದನು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವನದಲ್ಲಿ ದೇವರು ಹಲವಾರು ರೀತಿಯಾದಂಥ ಅದ್ಭುತ ಮಾಡಿದ್ದಾನೆ. ನಾವು ಜೀವದಿಂದ ಉಳಿದಿರುವಂಥದ್ದೇ ಒಂದು ಅದ್ಭುತ. ನಮ್ಮ ಸುತ್ತಲೂ ಇರುವಂಥ ಅಪಾಯದಿಂದ ಬಿಡುಗಡೆ ಮಾಡಿದ್ದಾನೆ. ಇಂಥ ಅದ್ಭುತಗಳನ್ನು ಅನುಭವಿಸಿದಂಥ ನಾವು ದೇವರ ಮೇಲೆ ನಂಬಿಕೆ ಇಡುವಾಗ ಇನ್ನೂ ಹೆಚ್ಚಾದಂಥ ಅದ್ಭುತಗಳನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತದೆ. ನಮ್ಮ ಅಪನಂಬಿಕೆಯಿಂದ ನಾವು ನಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಂಬೋಣ, ನಿರೀಕ್ಷಿಸಿಕೊಳ್ಳೋಣ, ಹೊಂದಿಕೊಳ್ಳೋಣ, ಸ್ತೋತ್ರ ಸಲ್ಲಿಸೋಣ. ಕರ್ತನೇ, ದಯಮಯ ಸ್ವಾಮಿ, ನೀನು ನಮ್ಮನ್ನು ನಂಬಲಿಕ್ಕಾಗುವಂತೆ ನಮ್ಮನ್ನು ಬಲಪಡಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.